ಮೇಡಮ್, ಗ್ರಹಣ ಅಂದ ತಕ್ಷಣ ಒಂದ್ ರೀತಿ ಭಯ ಕೂಡ ಇರುತ್ತೆ. ಹಿಂದೆಲ್ಲ ನಮ್ಮ ತಾಯಿ ಹೇಳೋರು, ಗ್ರಹಣ ಅಂದ್ರೆ 2 ವರ್ಷ 3 ವರ್ಷಕ್ಕೊಮ್ಮೆ ಬರ್ತಿತ್ತು, ನದಿಗೆ ಹೋಗ್ತಿದ್ವಿ, ಸ್ನಾನ ಮಾಡ್ಕೊಂಡು ಬರ್ತಿದ್ವಿ ಅಂತ. ಈಗ ವರ್ಷದಲ್ಲೇ ಒಂದ್ 3-4 ಸತಿ ಗ್ರಹಣ ನೋಡುವಂತ ಸಂದರ್ಭ ಉಂಟಾಗ್ಬಿಟ್ಟಿದೆ. ಸೊ ಈ ಗ್ರಹಣ ಅಂತಿರೋದು ಖಂಡಿತವಾಗ್ಲೂ ಯಾವಾಗಿದೆ, ಯಾವ ಸಮಯದಲ್ಲಿ ಆಗತ್ತೆ? ನೋಡಿ, ಈಗ ಮಾರ್ಚ್ 3ನೇ ತಾರೀಕು 2026 ಮಾರ್ಚ್ 3ನೇ ತಾರೀಕು ಮಂಗಳವಾರ, ಅದು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ಸಂಭವಿಸ್ತಿರುವಂಥದ್ದು ಕೇತುಗ್ರಸ್ತವಾದಂತಹ ಚಂದ್ರಗ್ರಹಣ. ಇದು ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಹೇಳ್ಬಹುದು. ಇದಕ್ಕೆ ಭಾರತದಲ್ಲಿ ಇದು ಕಾಣಿಸ್ತಾ ಇರೋದ್ರಿಂದ ಭಾರತೀಯರಿಗೆ ಈ ಗ್ರಹಣದ ಆಚರಣೆ ಇರುತ್ತೆ. ಒಟ್ಟಿನಲ್ಲಿ ಮಾರ್ಚ್ 3ರಂದು ಚಂದ್ರಗ್ರಹಣ ಸಂಭವಿಸುತ್ತೆ. ಸೊ ಈ ಗ್ರಹಣ ಸಮಯ ಅಂತ ಪರ್ಟಿಕ್ಯುಲರ್ ಆಗಿ ಎಷ್ಟೊತ್ತಿಗೆ ಶುರುವಾಗುತ್ತೆ, ಎಷ್ಟೊತ್ತಿಗೆ ಮುಗಿಯತ್ತೆ, ಹೇಗಿರುತ್ತೆ? ನೋಡಿ, ಈಗ ನಾನು 3:13 ಮಧ್ಯಾಹ್ನ ಗ್ರಹಣ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಆದ್ರೆ ನಮ್ಮ ಒಂದು ಏನು ಕರ್ನಾಟಕದಲ್ಲಿ ಚಂದ್ರೋದಯ ಆಗೋದು, ಚಂದ್ರೋದಯ ಆದ್ಮೇಲೆ ಅಲ್ವಾ ನಮ್ಗೆ ಗ್ರಹಣ ಲೆಕ್ಕ. ಸೊ ಚಂದ್ರೋದಯ ಆದ್ಮೇಲೆ 6:30 ಅಂದ್ರೆ ಗ್ರಹಣ ಹಿಡಿದ ನಂತರನೇ ಚಂದ್ರೋದಯ ಆಗುವಂಥದ್ದು. ಚಂದ್ರೋದಯ ಆಗತ್ತೆ, ಅದು 6:47 ಗ್ರಹಣ ಮೋಕ್ಷ ಕಾಲ ಅಂತ ಹೇಳ್ತೀವಿ, ಮುಗಿಯುವಂಥದ್ದು ಅಂತ. ಸೊ ಹಾಗಾಗಿ ಕೇವಲ ಒಂದು 20 ನಿಮಿಷಗಳ ಕಾಲ ನಮಗೆ ಈ ಗ್ರಹಣ ಗೋಚಾರ ಆಗುವಂಥದ್ದು ಅಂತ ಹೇಳ್ಬಹುದು. ಗೋಚಾರ 21 ನಿಮಿಷ, ಬಟ್ ಅದರ ಕಾಲ ಮಧ್ಯಾಹ್ನ 3:15 ಶುರು ಆಗೋಗ್ಬಿಟ್ಟಿರುತ್ತೆ. ಓಕೆ. ಇನ್ನು ಈ ಗ್ರಹಣ ಸಮಯದಲ್ಲಿ ಯಾವ ಒಂದು ಪದ್ಧತಿಗಳನ್ನ ಮಾಡ್ಬೇಕಿರತ್ತೆ ಅನ್ನುವಂಥದ್ದು, ಅದರ ಜೊತೆಗೆ ಮ್ಯಾಮ್, ಈಗ ಗ್ರಹಣ ಸಮಯ ನೀವು ಹೇಳಿದ್ರಿ ಮಧ್ಯಾಹ್ನ ಆರಂಭವಾಗುತ್ತೆ ಅಂತ, ಮುಖ್ಯವಾಗಿ ನಮ್ಮ ವೀಕ್ಷಕರಿಗೆ ಇರುವಂತಹ ಪ್ರಶ್ನೆನೆ, ಊಟ ಮಾಡಬಹುದಾ, ಯಾವ ಸಮಯ ತನಕ ಊಟ ಮಾಡಬಹುದು, ಎಲ್ಲಿಯ ತನಕ ತಿಂಡಿ ತಿನಿಸುಗಳು ಅಲೋ ಇರುತ್ತೆ ಅಂತ? ನೋಡಿ, ಒಂದು ನಾನಿಲ್ಲಿ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದನ್ನೆಲ್ಲ ನೀವು ಇದಕ್ಕೆ ನಂಬುತ್ತೀರಾ, ಇದು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅಂತ ಅಂದ್ರೆ ಮಾತ್ರ ಇದನ್ನ ಮಾಡಬಹುದು. ಅದರ್ವೈಸ್ ಇದನ್ನ ನೀವು ಅಷ್ಟಾಗಿ ಪರಿಗಣಿಸ್ಬೇಡಿ. ಯಾಕೆಂದ್ರೆ ಯಾರೋ ರೋಡ್ ಸೈಡ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರು ಯಾವಾಗ್ಲೂ ಊಟ ಮಾಡ್ತಾರೆ, ಅವ್ರಿಗೆ ಇದ್ರ ಪರಿವೇನೇ ಇರೋದಿಲ್ಲ. ಅವರೆಲ್ಲ ಜೀವನ ಮಾಡ್ತಿಲ್ವಾ? ಅವರು ಜೀವನ ಮಾಡ್ತಿದ್ದಾರೆ. ನೀವು ಇದನ್ನ ನಂಬ್ತೀರಾ, ಇದನ್ನ ಆಚರಣೆ ಮಾಡ್ತೀರಾ ಅಂದ್ರೆ ಮಾತ್ರ ಮಾಡ್ಬೇಕಾಗತ್ತೆ. ಆಕ್ಚುಲಿ ಬೆಳಗ್ಗೆ 10 ಗಂಟೆ ಇಡೀ ದಿನ ಅಂದ್ರೆ ಹಗಲಿನ ವೇಳೆಯಲ್ಲಿ ಆಹಾರ ಇಲ್ಲ. ಗ್ರಹಣ ಮೋಕ್ಷ ನಂತರ ಮಾತ್ರ ಆಹಾರ ಸೇವಿಸೋದಕ್ಕೆ ಅವಕಾಶ ಅಂತ ನಮ್ಮ ಪಂಚಾಂಗಕರ್ತೃಗಳು ಬರೆದಿದ್ದಾರೆ. ಆದ್ರೆ 10 ಗಂಟೆವರೆಗೆ ನಾವು ಏನಾದ್ರೂ ಆಹಾರವನ್ನ ಸೇವಿಸೋದಕ್ಕೆ, ಅದರಲ್ಲೂ ವೃದ್ಧರು, ರೋಗಿಗಳು, ಈ ಪ್ರೆಗ್ನೆಂಟ್ ವುಮೆನ್ಸು ಮತ್ತೆ ಈ ಮಕ್ಕಳು ಆಹಾರವನ್ನ ತಗೊಳ್ಬಹುದು ಅನ್ನುವಂಥದ್ದಿದೆ. 10 ಗಂಟೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ಅದನ್ನ ಇನ್ನೊಂದ್ ಸ್ವಲ್ಪ ಉಪವಾಸ ಇರೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಷ್ಟ. ಎಲ್ಲರೂ ಹೊರಗಡೆ ಹೋಗ್ತೀವಿ, ಕೆಲಸ ಮಾಡ್ತೀವಿ. ಮೊದ್ಲು ತರ ಮನೇಲೆ ಹೆಚ್ಚಾಗಿ ಸಮಯ ಕಳೆಯೋದು ಅನ್ನೋ ತರ ಆಗಿದ್ರೆ ಅದು ಬೇರೆ. ಸಿಟಿಗಳಲ್ಲಿ ತುಂಬಾ ಓಡಾಟ ಇರುತ್ತೆ. ಸೊ ನಮ್ಮ ದೇಹಕ್ಕೆ ಶ್ರಮ ಮಾಡ್ಕೊಂಡು ನಾವು ಇದನ್ನ ಆಚರಣೆ ಮಾಡೋದು ಎಷ್ಟು ಸರಿ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಹೊತ್ತು ಉಪವಾಸ ಇರೋದಕ್ಕೆ, ಅಂದ್ರೆ ಗ್ರಹಣ ಮುಂಚಿತವಾಗಿ ಖಾಲಿ ಇಟ್ಕೊಳ್ಳೋದು. ಯಾಕೆ ಅಂದ್ರೆ ನೋಡಿ, ನಮ್ಗೆ ಇವಾಗ ಯೂನಿವರ್ಸಲ್ ಪವರ್ ಅಂತ ಹೇಳ್ತೀವಿ, ಇದು ತುಂಬಾ ಜಾಸ್ತಿ ಇರುತ್ತೆ. ಕೆಲವು ಬಾರಿ ಇದು ನೆಗೆಟಿವ್ ಆಗಿ ಕೂಡ, ಯಾಕೆಂದ್ರೆ ರಾಹು ಕೇತುಗಳ ಒಂದು ಎಫೆಕ್ಟ್ ಇರೋದ್ರಿಂದ ಅದನ್ನ ನಾವು ಛಾಯಾಗ್ರಹಗಳು, ಪಾಪಗ್ರಹಗಳು ಅಂತ ಕನ್ಸಿಡರ್ ಮಾಡೋದ್ರಿಂದ ಅದರ ಎಫೆಕ್ಟ್ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಸೂರ್ಯ ಚಂದ್ರರ ಮೇಲೆ ಆದಾಗ, ಸೂರ್ಯ ಆತ್ಮ, ಚಂದ್ರ ಮನಸ್ಸು ಅಂತ ಹೇಳ್ತೀವಿ. ಹೀಗೆ ಮನಸ್ಸಿಗೆ ಕಾರಕನಾದ ಚಂದ್ರನ ಮೇಲೆ ಆ ಕೇತುವಿನ ಪ್ರಭಾವ, ರಾಹುವಿನ ಪ್ರಭಾವ ಇದ್ದಂತ ಸಮಯದಲ್ಲಿ ನಾವು ಊಟವನ್ನ ಮಾಡೋದ್ರಿಂದ ಹೆಚ್ಚು ತೊಂದರೆಗಳಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು 10-10:30 11 ಗಂಟೆ ಅಷ್ಟೊತ್ತಿಗೆ ನೀವು ಊಟ ಮುಗಿಸ್ಕೊಂಡ್ಬಿಡಿ. ಗ್ರಹಣ ಮೋಕ್ಷ ನಂತರ 6:45 ನಂತರ 7 ಗಂಟೆ ನಂತರ ಸ್ನಾನವನ್ನ ಮಾಡಿ ನಂತರ ಆಹಾರವನ್ನ ಸೇವಿಸೋದು ಉತ್ತಮ ಅಂತ.